ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ ಮನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡೋ ತಿಳಿಸ ಮರಿಬೇಡಿ. ಸೊ ಗೈಸ್, ನಿನ್ನೆ ಎಪಿಸೋಡ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಮತ್ತೆ ಕ್ಯಾಪ್ಟನ್ಸಿ ಓಟಕ್ಕೆ 2ನೇ ಟಾಸ್ಕ್ ಕೊಡ್ತಾರೆ. ಸೊ ಏನು ಟಾಸ್ಕ್ ಅಂತಂದರೆ ಆ್ಯಕ್ಚುಲಿ ಇದು ಚಿತ್ರಗಳಿರುತ್ತೆ, ಒಂದೊಂದು ಚಿತ್ರಗಳು ಕೊಟ್ಟಿರ್ತಾರೆ. ಆ ಚಿತ್ರನ ಇವರು ನೋಡಿದಾಗೆ ಕಣ್ಪಟ್ಟಿ, ಆ್ಯಕ್ಚುಲಿ ಇಲ್ಲಿ 1 2 3 4 ಅಂತ 5 ಚಿತ್ರಗಳು ಕೊಟ್ಟಿರ್ತಾರೆ. ಆ ಕ್ರಮೇಣ ಸಂಕೇತವಾಗಿ ಕರೆಕ್ಟಾಗಿ ಹೋಗಿ ಅವರು ಆ್ಯಕ್ಷನ್ ಮಾಡಿ ತೋರಿಸ್ಬೇಕು. ಸೊ ಸೇಮ್ ಒಂಥರ ಡಮ್ಶರಫ್ ಅಂತಲೇ ಹೇಳ್ಬೋದು ನೀವು. ಸೊ ಇವರು ಆ್ಯಕ್ಷನ್ ಮಾಡ್ತಾರೆ, ಅವ್ರು ಅದನ್ನು ವಿತೌಟ್ ಅವರು ಕೂಡ ಮಾತಾಡಿದಾಗೆ ಆ ನಂಬರ್ಸಲ್ಲಿ ಆ ಭಾವಚಿತ್ರನೋ ಇಲ್ಲಾಂದರೆ ಏನೋ ಒಂದು ಬಂದಿರುತ್ತೆ, ಅದನ್ನ ಇಡಬೇಕಾಗಿರುತ್ತೆ. ಸೊ ಇದು ಒಂಥರ ರಿಸ್ಕಿ ಟಾಸ್ಕ್ ಅಂತಲೇ ಹೇಳ್ಬೋದು. ಬಟ್ ಅದ್ರ ಇದಕ್ಕೆ ಸ್ವಲ್ಪ ತಲೆ ಇರಬೇಕು ಆ್ಯಂಡ್ ಸ್ವಲ್ಪ ಆ್ಯಕ್ಟಿಂಗ್ ಮಾಡೋರು ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗಿರುತ್ತೆ. ಆ್ಯಕ್ಚುಲಿ ಇದು ಬಂದು 3 ರೌಂಡಲ್ಲಿ ನಡೆಯುತ್ತೆ. ಲೈಕ್ ಇಲ್ಲಿ ಉಸ್ತುವಾರಿಗಳು ಯಾರು ಅಂತಂದರೆ ಚೈತ್ರ ಕುಂದಾಪುರ ಉಸ್ತುವಾರಿಗಳಾಗಿರ್ತಾರೆ ಒಂದು ತಂಡಕ್ಕೆ, ಆ್ಯಂಡ್ ಇನ್ನೊಂದು ತಂಡಕ್ಕೆ ಗೋಲ್ಡ್ ಸುರೇಶ್ ಆಗಿರ್ತಾರೆ. ಆ್ಯಂಡ್ ಇಲ್ಲಿ ಗೇಮ್ ಆಡೋದಕ್ಕೆ ಲೈಕ್ ಬಾಕ್ಸ್ಗಳನ್ನ ಜೋಡಿಸೋದಕ್ಕೆ ಒಂದು ಕಡೆ ತಂಡದಿಂದ ಉಗ್ರ ಮಂಜು ಅವ್ರು ಬರ್ತಾರೆ, ಆ್ಯಂಡ್ ಇನ್ನೊಂದು ಕಡೆ ಶಿಶಿರ್ ಅವ್ರು ಇರ್ತಾರೆ. ಸೊ ಇಲ್ಲಿ ಉಗ್ರ ಮಂಜುವ್ರಿಗೆ ಹೇಳೋರು ಯಾರು ಅಂತ, ಲೈಕ್ ಆಕ್ಷನ್ ಮಾಡೋರು ಯಾರು ಅಂತಂದ್ರೆ ಉಮಕ್ಷಿತ್ ಅವರಾಗಿರ್ತಾರೆ, ಶಿಶಿರ್ ಅವ್ರಿಗೆ ಐಶ್ವರ್ಯ ಅವರಾಗಿರ್ತಾರೆ. ಇದ್ರಲ್ಲಿ ಆಕ್ಚುಲಿ ಐಶ್ವರ್ಯ ಅವ್ರು ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಆನಿಮಲ್ಸ್ ಬಂದಿತ್ತು ಆಕ್ಚುಲಿ. ಸೊ ಸೈನ್ಸ್ಗಳನ್ನ ಚೆನ್ನಾಗಿ ಕೊಟ್ಟರು. ಬಟ್ ಇಲ್ಲಿ ಮೋಕ್ಷಿತ್ ಅವರು ಒಂದು ಸ್ವಲ್ಪ ಎಡವೋದ್ರು ಅಂತಾನೆ ಹೇಳ್ಬೋದು ಸೈನ್ ಕೊಡೋದ್ರಲ್ಲಿ. ಆ್ಯಂಡ್ ಉಗ್ರ ಮಂಜು ಅವರು ಟ್ರೈ ಮಾಡ್ತಾ ಇದ್ರು ಏನೇನೋ ಅರ್ಥ ಮಾಡ್ಕೊಳ್ಳೋಕೆ, ಅವರ ಮೈಂಡ್ ಸೆಟ್ ಯೂಸ್ ಮಾಡಿ ಏನೋ ಮಾಡ್ತಾ ಇದ್ರು. ಬಟ್ ಅಂದ್ರೆ ಅವರು ಪಕ್ಕದಲ್ಲಿ ನೋಡ್ತಾ ಇದ್ರು, ಐಶ್ವರ್ಯ ಅವರು ಏನು ಸೈನ್ ತೋರಿಸ್ತಿದ್ರಲ್ಲ, ಅವ್ರು ಚೆನ್ನಾಗಿ ಮಾಡ್ತಿದ್ರಲ್ಲ, ಆ ಕಡೆ ನೋಡ್ಕೊಂಡು ಮಾಡ್ತಾ ಇದ್ರು. ಇವ್ರು ಹಂಗ ಪಾಸ್ ಕೊಡಕ್ ಹೋದ್ರು, ಬಟ್ ಸ್ಟಿಲ್ ಅದೇನೋ ಆಗ್ಲಿಲ್ಲ. ಅಲ್ಲೂ ನೋಡಿ ಗ್ರೇ ಏರಿಯಾ ಹುಡ್ಕಕ್ ಹೋಗ್ತಾರೆ ಅವರು ಉಗ್ರ ಮಂಜು ಅವರು. ಫಸ್ಟ್ ಗೇಮ್ ಅಲ್ಲಿ ಹನುಮಂತ ಅವರು ವಿನ್ ಆಗ್ತಾರೆ ಆಕ್ಚುಲಿ. ಸೊ ಸೆಕೆಂಡ್ ಡೇ ಗೇಮ್ ಬರುತ್ತೆ. ಸೆಕೆಂಡ್ ಗೇಮ್ ಆಕ್ಚುಲಿ ಸ್ವಲ್ಪ ಟಫ್ ಇತ್ತು ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಲೈಕ್ ಗೌತಮಿ ತಂಡ ವಿನ್ ಆಗುತ್ತೆ ಫೈನಲಿ. ಇಬ್ಬರದು ಈಕ್ವಲ್ ಪಾಯಿಂಟ್ ಶೇರ್ ಆಗುತ್ತೆ. ಬಟ್ ಇವಾಗ ಮೈನ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಈಗ ಮೂರನೇದಲ್ಲಿ ಯಾರು ಗೆಲ್ತಾರೋ ಅವರು ಕೂಡ ಲೈಕ್ ಕ್ಯಾಪ್ಟನ್ಸಿ ಓಟಕ್ಕೆ ಲೈಕ್ ಗೆಲ್ತಾರೆ ಅಂತಾನೆ ಇರುತ್ತೆ. ಬಟ್ ಇಲ್ಲಿ ತಪ್ಪು ಮಾಡ್ಕೊಂಡು ಇದು ತುಂಬಾ ಟಫ್ ಕೊಟ್ಟಿದೆ ಆಕ್ಚುಲಿ. ಇಲ್ಲಿ ಊರ್ ನೇಮ್ಗಳನ್ನೆಲ್ಲ ಕೊಡ್ತಿರೋದು ಅಂದ್ರೆ ಲೈಕ್ ತುಮಕೂರು, ಏನೋ ಬಾಗಲಕೋಟೆ, ಆಮೇಲೆ ಹಾವೇರಿ ಅಂತ ಏನೇನೋ ಊರುಗಳ ಮಂಡ್ಯ ಎಲ್ಲ ಕೊಟ್ಟಿದ್ರು. ಸೊ ಆಕ್ಚುಲಿ ಅದ್ರಲ್ಲಿ ರಜಾತ್ ಅವರು ಅಂತೂ ಕಷ್ಟಪಟ್ಟು ಏನೇನೋ ಮಾಡಿ ಇದು ಮಾಡಿದ್ರು. ಬಟ್ ಆಕ್ಚುಲಿ ಅವ್ರದ್ದು ತಪ್ಪಿತ್ತು. ಇಲ್ಲಿ ಏನಾಯ್ತು ಅಂತಂದ್ರೆ ಇವ್ರು ಫಸ್ಟ್ ಹೋಗಿ ಗಂಟೆ ಹೊಡಿಯೋದ್ರಿಂದ ಅಲ್ಲಿ ತಪ್ಪಿರೋದ್ರಿಂದ 1 ಪಾಯಿಂಟ್ ಅವ್ರಿಗೆ ಶೇರ್ ಆಗುತ್ತೆ. ಅದು ರೂಲ್ಸ್ ಬುಕ್ ಅಲ್ಲಿ ಇರುತ್ತೆ ಆಲ್ರೆಡಿ ಆಕ್ಚುಲಿ. ಅಂಡ್ ಗೈಸ್, ನೀವು ಯಾವ ಊರಿಂದ ನಮ್ಮ ವಿಡಿಯೋಸ್ ನೋಡ್ತಾ ಇದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಕ್ಯಾಪ್ಟನ್ಸಿ ಓಟದಿಂದ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಆಕ್ಚುಲಿ ಹನುಮಂತು ಅವರು ಶಿಶಿರ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಆ್ಯಂಡ್ ಇವ್ರ ಕಡೆಯಿಂದ ಲೈಕ್ ಗೋಲ್ಡ್ ಸುರೇಶ್ ಅವ್ರನ್ನ ಮಾಡ್ಕೊಂತಾರೆ. ಸೊ ನನಗೂ ಲಿಟ್ರಲಿ ಫಸ್ಟ್ ಗೋಲ್ಡ್ ಸುರೇಶ್ ಅವ್ರು ಮಾಡಿಲ್ಲ ಅಂತ ಕೋಪ ಬರ್ತಾ ಇದ್ದೆ ಆ್ಯಕ್ಚುಲಿ. ಪಾಪ ಅಷ್ಟು ಕಷ್ಟಪಟ್ಟು ಏನೋ ಮಾಡಿದ್ರೆ ಮೊದಲನೇ ಟಾಸ್ಕಲ್ಲಿ ಅವಾಗ ಕೂಡ ಆಪರ್ಚುನಿಟಿ ಸಿಕ್ಲಿಲ್ಲ ಅಂತ. ಬಟ್ ಕೊನೆಗೆ ಲಾಸ್ಟಲ್ಲಿ ಮಾಡ್ತಾರೆ, ಖುಷಿ ಆಗ್ತಾರೆ. ಬಟ್ ಇಲ್ಲಿ ಬೇಜಾರು ಮಾಡ್ಕೊಳ್ಳೋರು ಐಶ್ವರ್ಯ ಅವ್ರು ಆ್ಯಕ್ಚುಲಿ, ಅದನ್ನ ಆಮೇಲೆ ಹೇಳೋಣ. ಸೊ ಈ ಕಡೆ ಯಾರಿಗೆ ನೀವು ಕೊಡ್ತೀರಾ ಅಂತಂದಾಗ ಇಬ್ಬರೇ ಚಾನ್ಸ್ ಇದ್ದು. ಮೊದಲನೇ ನಂಗೆ ಶಾಕ್ ಆಗಿದ್ದೇನಪ್ಪ ಅಂದ್ರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವ್ರನ್ನ ಆಚೆ ಇಡ್ತಾರೆ ಕ್ಯಾಪ್ಟನ್ಸಿ ಓಟದಿಂದ. ಯಾರು ಕೂಡ ಏನು ವಾದ ಮಾಡಕ್ ಹೋಗಲ್ಲ, ಸುಮ್ಮನೆ ಓಕೆ ಇಟ್ಸ್ ಲೈಕ್ ನಾರ್ಮಲ್ ಆಗಿ ತೊಗೊಂಡು ಸುಮ್ಮನೆ ಆಗ್ತಾರೆ. ಬಟ್ ಇಲ್ಲಿ ಬೇಜಾರು ಮಾಡ್ಕೊಳ್ಳೋದು ಐಶ್ವರ್ಯ ಅವರು ಹತ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಗೇಮ್ ಮಾಡಿದ್ದೀನಿ, ನನ್ನ ನೀವು ಸೇಫ್ ಮಾಡಿಲ್ವಲ್ಲ, ಕ್ಯಾಪ್ಟನ್ಸಿ ಓಟಿಗೆ ನನ್ನ ಮುಂದೆ ಬಿಟ್ಟಿಲ್ಲ. ಗೋಲ್ಡ್ ಸುರೇಶ್ ಅವರು ಲೈಕ್ ಮೊದಲೇ ಆಟ ಚೆನ್ನಾಗಿ ಆಡಿದ್ರು, ಹಂಗಾಗಿ ಇವ್ರನ್ನ ಸೆಕೆಂಡ್ ಇದಕ್ಕೆ ತಗೊಂಡ್ರು. ಅಲ್ಲ, ಶಿಶಿರ್ ಜಾಗದಲ್ಲಿ ಐಶ್ವರ್ಯವನ್ನು ಶಿಶಿರ್ ಅವರು ಲೈಕ್ ಸೈನ್ ಲೈಕ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಲ್ಲ ಅಂತ ಎರಡೂ ಗೇಮಲ್ಲೂ ಅರ್ಥ ಮಾಡ್ಕೊಂಡು ಇವ್ರು ಒಂದೇ ಗೇಮಲ್ಲಿ ಸೈನ್ ತೋರಿಸಿದ್ದಾರೆ. ಎರಡನೇ ಗೇಮಲ್ಲಿ ಇವರು ಯಾರೋ ಭವ್ಯಗೌಡ ಅವ್ರು ತೋರಿಸಿದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದು ಮಾಡಿದ್ರಲ್ಲ, ಹಂಗಾಗಿ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಸೊ ಒಟ್ಟಿನಲ್ಲಿ ಈಗ ಇಷ್ಟ ಆಗುತ್ತೆ. ಇದಾಗಿದ ತಕ್ಷಣ ನೆಕ್ಸ್ಟ್ ಈ ಮಧ್ಯದಲ್ಲಿ ಗೌತಮಿ ಹಾಗೂ ಉಗ್ರ ಮಂಜು ಮಧ್ಯೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ನಾರ್ಮಲ್ ಆಗಿ ಅದೇ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ನನಗೆ ಆಟಕ್ಕೆ ಇದು ಮಾಡ್ತಾ ಇದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದೀರಾ, ಅದು ಮಾಡ್ತಾ ಇದ್ದೀರಾ, ಆಮೇಲೆ ಏನೋ ಹೇಳಕ್ ಹೋಗ್ತಾ ಇರ್ತಾರೆ. ಆಕ್ಚುಲಿ ಅವ್ರದ್ದು ಹೇಳಕ್ ಬಂದಾಗ ನೀವು ನಿಮ್ಮ ಪಾಯಿಂಟ್ ನ ತಗೊಂಡು ಮತ್ತೆ ಬರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇರಿಟೇಟ್ ಮಾಡ್ಕೊಂಡು ಮತ್ತೆ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗ್ತಾ ಇರ್ತಾರೆ. ನೀವು ಬರಂಗಿಲ್ಲ ಅಂತ ಫುಲ್ ಇದು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆಯಾ ಗೈಸ್ ನಿಮಗೆ ಉಗ್ರ ಮಂಜು ಅವ್ರ ವಿರುದ್ಧ ಲೈಕ್ ಒಂದ್ ಸ್ವಲ್ಪ ಹಾಗೆ ಅನ್ನೋದು ಸಾಧಿಸ್ತಾ ಇದ್ದಾರೆ, ಕ್ಯಾಪ್ಟನ್ಸಿ ಅನ್ನೋದು ಬಳಸ್ಕೊಂತಾ ಇದ್ದಾರೆ ಅಂತ. ಮುಖವಾಡ ಚೇಂಜ್ ಆಗ್ತಾ ಇದೆ ಇವಾಗ. ಲೈಕ್ ಹೆಂಗೆ ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ವಿಗ್ ತೆಗೆದಿಕ್ಕಿದ್ರು, ಹಂಗೆ ಇವಾಗ ಅವ್ರ ಮುಖವಾಡನೇ ತೆಗೆದಿಡ್ತಾ ಇದ್ದಾರೆ. ಪಾಸಿಟಿವ್ ಏನೋದನ್ನ ಈಗ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸುತ್ತೆ ನಮಗೆ. ಆಕ್ಚುಲಿ ಎದ್ದು ಕಾಣಿಸ್ತಾ ಇದೆ. ಸೊ ಇಷ್ಟ ಆಗುತ್ತೆ. ಅಂಡ್ ಐಶ್ವರ್ಯ ಅವರು ಕೂಡ ಎಲ್ಲರೂ ಸಮಾಧಾನ ಮಾಡ್ತಾ ಇರ್ತಾರೆ. ಆಮೇಲೆ ಹೇಳ್ತಾರೆ ನಾನು ಸ್ವಲ್ಪ ಸಪರೇಟ್ ಆಗಿ ಇರಕ್ಕೆ ಬಿಡಿ, ಟ್ರೈ ಮಾಡಿ ಅಂತ ಹೇಳ್ತಾರೆ. ಅಂಡ್ ಇವನ್ ಹನುಮಂತ್ ಅವ್ರು ನೋಡಿ ಎಷ್ಟು ಕ್ಯಾಶುಯಲ್ ಆಗಿ ತಗೊಂತಾರೆ ಅಂತಂದ್ರೆ ಬರ್ತಾರೆ ಅಂದ್ರೆ ಸಮಾಧಾನ ಮಾಡಕ್ ಬರ್ತಾರೆ. ಅವ್ರು ಏನಾಯ್ತು ಅಂತ ಕೇಳಕ್ ಬರ್ತಾರೆ. ನಾನು ಸುಮ್ಮನೆ ಬಿಟ್ಬಿಡಿ ಅಂದ ತಕ್ಷಣನೇ ಶಿಶಿರ್ನ ಕರ್ಕೊಂಡು ಧನರಾಜ್ನ ಕರ್ಕೊಂಡು ಸೈಡ್ ರೈಟ್ ಆ ಕಡೆಗೆ ಆ ಮನುಷ್ಯನಿಗೆ ಒಂದ್ಸತಿ ಹೇಳಿದ್ರೆ ಸಾಕು ಅರ್ಥ ಆಗ್ಬಿಡುತ್ತೆ, ಇವರೆಲ್ಲ ಏನಕ್ಕೆ ಸುಮ್ಮನೆ ಅಡ್ಡ ಮಾಡ್ತಿರ್ತಾರೆ ಅಂತ ಗೊತ್ತಾಗೇನೆ ಹತ್ರ ಹೋಗ್ಬಿಡ್ತಾರೆ ಏನೋ ಸೈಡ್ಗೆ. ಸೊ ಇದಾದ್ಮೇಲೆ 3ನೇ ಟಾಸ್ಕ್ ಬರುತ್ತೆ ಲೈಕ್ ಕ್ಯಾಪ್ಟನ್ಸಿ ಓಟಕ್ಕೆ. ಸೊ ಇದರಲ್ಲಿ ಶತಾಯ ಗತಾಯ ಈಗ ಗೌತಮಿ ಅವ್ರ ತಂಡ ವಿನ್ ಆಗಲೇಬೇಕು ಅಂತ ಬಂದಿರ್ತಾರೆ. ಇನ್ನೇನು ಉಳ್ಕೊಂಡಿರೋ 2-3 ಜನಕ್ಕೆ ಅವ್ರಿಗಾರು ಎಲಿಜಿಬಲ್ ಆಗ್ಬೋದು ಕ್ಯಾಪ್ಟನ್ಸಿ ಓಟಕ್ಕೆ ಅಂದ್ಕೊಂಡು ಬರ್ತಾರೆ. ಸೊ ಈ ಟಾಸ್ಕ್ ಏನಂತಂದ್ರೆ ಇದೊಂಥರ ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಹೇಳ್ಬೋದು ಆಕ್ಚುಲಿ. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಲೈಕ್ 1 by 1 4 ಒಂಥರ ಹಲಗೆಗಳಿರ್ತವೆ. ಹಲಗೆ ಮಧ್ಯದಲ್ಲಿ ಒಂದಷ್ಟು ಹೋಲ್ಗಳಿರ್ತವೆ. ಬಾಲ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಟ್ಟು ಲೈಕ್
ಒನ್ ಟು ಒನ್ ಈ ಗೇಮ್ ಆಲ್ರೆಡಿ ಚೈತ್ರ ಕುಂದಾಪುರ ಅವರು ಮತ್ತೆ ಮೋಕ್ಷಿತ್ ಅವರು ಆಲ್ರೆಡಿ ಗೇಮ್ ಮಾಡಿದ್ರು ನರಕದಲ್ಲಿ ಇರ್ಬೇಕಾದ್ರೆ, ಗೆದ್ದಿದ್ರು ಕೂಡ ಹೌದು. ಬಟ್ ಸ್ಟಿಲ್ ಇಲ್ಲಿ ಒಂದು ತಗೊಳ್ಬೇಕಾಗಿತ್ತು ಅಂತ ಅನ್ಕೊಂತಿದ್ದೆ. ಯಾಕಂದ್ರೆ ಗೌತಮಿ ಜಾಗದಲ್ಲಿ ಮೇ ಬಿ ಮೋಕ್ಷಿತ್ ಅವ್ರನ್ನ ಆಡಿಸ್ಬೇಕಾಗಿತ್ತು ಅಂತ ಅನ್ನಿಸ್ತು ನಮ್ಗೆ. ಯಾಕಂದ್ರೆ ಗೌತಮಿ ಅವರು ನಾನೇ ಕ್ಯಾಪ್ಟನ್ ಆಗಿರೋದ್ರಿಂದ ನಾನು ಕೂಡ ಆಡ್ತೀನಿ ಅಂತ ಬಂದ್ರು. ಬಟ್ ಇಲ್ಲಿ ಏನಾಗುತ್ತೆ, ಫಸ್ಟ್ ರೌಂಡ್ ಅಲ್ಲಿ ಬರ್ತಾರೆ, ಎರಡನೇ ರೌಂಡ್ ಅಲ್ಲಿ ಆಗದೆ ಇಲ್ಲ ಯಾವುದೇ ಕಾರಣಕ್ಕೂ. ಈ ನಡುವೆಯಲ್ಲಿ ಆಕ್ಚುಲಿ ಗೌತಮಿ ಅವ್ರು ಕೂತ್ಕೊಂಡಿರ್ತಾರೆ. ಅವ್ರು ಬಂದು ಮತ್ತೆ ಏನೋ ಮಾತುಗಳು ಹೇಳ್ತಾರೆ, ನಾವು ಸತ್ತೋದ್ರು ಕೂಡ ನೀವು ಇಲ್ಲಿ ಬರಬಾರ್ದು, ನೋಡಬೇಡಿ, ನನ್ನ ಹತ್ರ ಮಾತಾಡಿಸ್ಬೇಡಿ, ನಾನು ಆಟ ಆಡಕ್ ಬಿಡಿ, ನೀವು ಅದು ಇದು ಅಂತೆಲ್ಲ ಓವರ್ ಆಗಿ ಸೀನ್ಸ್ಗಳು ಮಾಡ್ತಾ ಇದಾರೆ ಅಂತ ಅನ್ನಿಸ್ತು. ಪಾಪ ಅಲ್ಲಿ ಉಗ್ರಂ ಮಂಜು ಅವ್ರು ಏನು ಹೇಳ್ತಾರಲ್ಲ, ಆಕ್ಚುಲಿ ಅವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಿದೆ ಅವ್ರಿಗೆ ಆಕ್ಚುಲಿ ಕಂಪ್ಲೀಟ್ ಆಗಿ. ಬಟ್ ಐ ಡೋಂಟ್ ನೋ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಏನೇ ಆದ್ರೂ ಗೇಮ್ ಅಂತ ಬಂದಾಗ ಹೌದು ಅಷ್ಟೊಂದು ರ್ಯಾಶ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಹೌದು ಕ್ಯಾಪ್ಟನ್ ಆಗಿದ್ದಾರೆ, ಬಟ್ ಸ್ಟಿಲ್ ಉಗ್ರಂ ಮಂಜು ಅವರು ಏನಿದ್ದಾರೆ ಅವರ ಕೆಪಾಬಿಲಿಟಿ ಗೇಮ್ ಅಂತ ಬಂದಾಗ ಬೈ ಹುಕ್ ಆರ್ ಕ್ರೂಕ್ ಹೆಂಗಾರ ಮಾಡಿ ಎಳೆದು ಬಿಡ್ತಾರೆ ಈ ಕಡೆ ಗೇಮ್ ನ. ಆಕ್ಚುಲಿ ಅವರು ಗೇಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ತೋರ್ಸಕ್ಕೋಸ್ಕರನೇ ಅವ್ರು ಆಡ್ತಿದ್ದು. ಬಟ್ ಇವ್ರೇನ್ ಅನ್ಕೊಂತಾ ಇದಾರೆ, ಇವ್ರಿಗೆ ಹೈಲೈಟ್ ಜಾಸ್ತಿ ಸಿಗ್ತಾ ಇದೆ, ನನಗೆ ಹೈಲೈಟ್ ಸಿಗ್ತಾ ಇಲ್ಲ. ಈ ವೀಕ್ ನಂದು ಕ್ಯಾಪ್ಟನ್ ಆಗ್ಬಿಟ್ರೆ ಈ ವೀಕ್ ನಂದು ಅಂತ ಏನ್ ರೂಲ್ಸ್ ಇಲ್ಲ ಗುರು. ಕ್ಯಾಪ್ಟನ್ ಆಗಿರೋದು ನಿನ್ಗೆ ಜಸ್ಟ್ ಬಂದ್ಬಿಟ್ಟು ನಿನ್ಗೆ ಒಂದು ವಾರ ಇಮ್ಯುನಿಟಿ ಸಿಗುತ್ತೆ, ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಈ ವೀಕ್ ಪ್ಲಸ್ ನೆಕ್ಸ್ಟ್ ವೀಕ್ ಎರಡಕ್ಕೂ ಇಮ್ಯುನಿಟಿ ಸಿಕ್ಕಿರುತ್ತೆ, ಅದು ತಲೆಯಲ್ಲಿ ಇಟ್ಕೊಂಡು ಆಡ್ಬೇಕಾಗುತ್ತೆ ಗೌತಮಿ ಅವರು. ಬಟ್ ಇಲ್ಲಿ ಏನ್ ಮಾಡ್ತಾ ಇದಾರೆ, ಅವ್ರ ಮೇಲೆ ಪ್ರೆಷರ್ ಹಾಕಕ್ ಹೋಗ್ತಾ ಇದಾರೆ. ಅವರು ಇವ್ರಿಗೋಸ್ಕರ ಆಡ್ತಾ ಇದಾರೆ, ಉಗ್ರಂ ಮಂಜು ಅವರು ಇವ್ರ ತಂಡಕ್ಕೋಸ್ಕರ ಗೆಲ್ಸೋದಕ್ಕೋಸ್ಕರ ಏನೇನೋ ಟ್ರೈ ಮಾಡ್ತಾ ಇದಾರೆ. ಬಟ್ ಇವ್ರು ಏನ್ ಅನ್ಕೊಂತಾ ಇದಾರೆ, ಅವರೇ ಏನೋ ನಮ್ ತಂಡನ ಲೈಕ್ ಏನೋ ಬೇರೆ ತಂಡದವರು ಅನ್ನೋ ತರ ಮಾಡಿದ್ರು. ಈಗ ನೋಡಿದ್ರೆ ಸೋತ್ರಲ್ಲ, ಫೈನಲಿ ಏನೋ ಎಂಡ್ ಆಫ್ ದ ರಿಸಲ್ಟ್ ಸೋತ್ರು. ಅದೊಂದು ತಲೆಯಲ್ಲಿ ಇಟ್ಕೊಬೇಕಾಗಿತ್ತು ಗೌತಮಿ ಅಂತ ಅನ್ಕೊಂತೀನಿ. ಇವ್ರು ಬಿಟ್ಟಿದ್ರೆ ಮೇ ಬಿ ಏನೋ ಒಂದು ಮಾಡಿದ್ರು. ಯಾಕಂದ್ರೆ ತ್ರಿವಿಕ್ರಮ್ ಅವರು ಇದ್ರು, ರಾಜಾ ಇವರು ಇದ್ರು, ಇಬ್ರು ಒಂದೇ ತಂಡದಲ್ಲಿದ್ದಾಗ ಸಖತ್ತಾಗಿ ಗೇಮ್ ಮಾಡಬೇಕು ಅಂತಾನೆ ನಮಗೂ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಬಟ್ ಇವ್ರು ಅದನ್ನ ಪೂರೈಸಿಲ್ಲ ಅಂತಾನೆ ಅನ್ಸುತ್ತೆ. ಸೊ ಗೈಸ್, ಇದು ನಿಮ್ಗೆ ಏನ್ ಅನ್ಸುತ್ತೆ? ಈ ತರ ಮಾಡ್ತಾ ಇರೋದ್ರಿಂದ ಉಗ್ರಂ ಮಂಜು ಅವರು ಲೈಕ್ ಈ ತರ ಲೈಕ್ ಅವ್ರು ದೂರ ಇಡ್ತಾರೋದ್ರಿಂದ ಗೇಮ್ ಸೋತ್ರು ಅಂತ ಅನ್ಸುತ್ತಾ? ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇನ್ ಬಿಟ್ವೀನು ಕೂಡ ಲೈಕ್ ಮಕ್ಕರ್ ಆಯ್ತು ಅಂತ ಲೈಕ್ ಉಗ್ರಂ ಮಂಜು ಅವರು ಹೇಳ್ತಾರೆ ಶಿಶಿರ್ ಅವ್ರಿಗೆ, ಏನ್ ಮಕ್ಕರ್ ಆಯ್ತು ಗುರು, ಮಾತಾಡೋದು ಕರೆಕ್ಟಾಗಿ ಮಾತಾಡೋ ಹಂಗೆ ಅಂತ ಶಿಶಿರ್ ಅವರು ಕೂಡ ಅಲ್ಲಿ ಸ್ವಲ್ಪ ರೈಸ್ ಆಯ್ತು ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅವ್ರು ಮತ್ತೆ ಪಾಸ್ ಕೊಟ್ಟು ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ನೀವು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಬಹುದು ಕೈನ ಅಂತ ಹೇಳ್ತಾರೆ. ಸೊ ಮತ್ತೆ ಗೌತಮಿ ಸ್ಟಾರ್ಟ್ ಮಾಡ್ಕೊಂತಾರೆ. ಇಲ್ಲಿ ಆಕ್ಚುಲಿ ಒಂದು ಚೈತ್ರ ಕುಂದಾಪುರ ಅವ್ರದ್ದು ಒಂದು ಏನು ಏಮ್ ಇರುತ್ತೆ, ಅದು ಆಕ್ಚುಲಿ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ಯಾಕೆ ಅವ್ರು ಗೇಮ್ ಆಡಕ್ ಬರ್ಲಿಲ್ಲ ಅಂತಂದ್ರೆ, ಗೇಮ್ ಆಡಿ ಸೋತಿದ್ರೆ ಅವ್ರ ಮೇಲೆ ಬ್ಲೇಮ್ ಆಗಿರೋದು, ಅವ್ರಿಗೆ ಕಳಪೆ ಸಿಕ್ಕಿರೋದು ಆ್ಯಂಡ್ ಇದೆಲ್ಲ ಆಗಿರೋದು. ಬಟ್ ಇಲ್ಲಿ ಏನು ಮಾಡಿದ್ರು ಚೈತ್ರ ಕುಂದಾಪುರ ಅವರು ಸುಮ್ಮನೆ ಒಂದ್ಸತಿ ಕೇಳಕ್ ಹೋದ್ರು. ತುಂಬ ಕಷ್ಟ ಇದೆ ಅಂತ ಅವ್ರಿಗೂ ಗೊತ್ತಿದೆ ಗೇಮು. ಅದಕ್ಕೆ ಏನು ಮಾಡಿದ್ರು, ತ್ರಿವಿಕ್ರಮ್ ಅವರು, ಉಗ್ರಂ ಮಂಜು ಮತ್ತೆ ಗೌತಮಿ ಅವರು 3 ಜನ ಚೆನ್ನಾಗಿ ಆಡ್ತಾ ಇದ್ದಾರೆ. ಗೌತಮಿ ಅವರು ಹೆಂಗೋ ಫಸ್ಟ್ ಪಾಸ್ ಮಾಡ್ಕೊಡ್ತಾರೆ. ಧನರಾಜ್ ಅವರು ಇದ್ರು, ಧನರಾಜ್ 4ನೇ ಸ್ಥಾನಕ್ಕೆ ಇದ್ರು, ಸಾರಿ. ಸೊ ಈ 4 ಜನ ಗೇಮ್ ಚೆನ್ನಾಗಿ ಆಡ್ತಾರೆ ಹೆಂಗಿದ್ರು. ಇನ್ ಕೇಸ್ ಏನಾದ್ರು ಕಳಪೆ ಕೊಡೋ ಟೈಮ್ ಬಂದು ಧನರಾಜ್ ಸೋಲ್ಸ್ಬಿಡ್ತಾರೆ, ಧನರಾಜ್ ಕೊಟ್ಟಾಗ ಅಂತ ಪ್ಲಾನ್ ಮಾಡ್ಕೊಂಡು ನೀಟಾಗಿ ಬಿಟ್ಕೊಟ್ರೆ ಆಕ್ಚುಲಿ ಗೇಮ್ ಅದನ್ನ. ಸೊ ಇಲ್ಲೇನಾಯ್ತು, ಚೆನ್ನಾಗಿ ಎಲ್ಲ ಗೇಮ್ ಆಡಿದ್ರು. ಬಟ್ ಬೈ ಲಕ್ಕಿ, ಆಕ್ಚುಲಿ ಲಕ್ ಆಗಿದೆ ಯಾರಿಗೆ ಅಂತಂದ್ರೆ ಹನುಮಂತಕ್ಕೆ ತುಂಬಾ ಲಕ್ ಇತ್ತು. ಫಸ್ಟ್ನೇ ಸತಿ ಧನರಾಜ್ ಅವ್ರು ಹಾಕಕ್ ಹೋಗ್ತಾರೆ, ಬಾಲ್ ಒಳಗಡೆ ಮಿಸ್ ಆಗ್ಬಿಡುತ್ತೆ. ಅಲ್ಲಿ ಮಿಸ್ ಆಗ್ಬಿಡುತ್ತೆ ಬಾಲ್. ಇನ್ನೇನು ಎಂಡಿಗೆ ಬಂದು ಬುಟ್ಟಿ ಒಳಗಡೆ ಬೀಳಲ್ಲ, ಅಲ್ಲಿ ಮಿಸ್ ಆಗಿದ್ದು. ಬಟ್ ಅವ್ರು ಏನ್ ಮಾಡ್ತಾರೆ, ಹನುಮಂತದ್ದು ಆಗಿದ್ದು 10 ಸೆಕೆಂಡ್ ಇವ್ರು ಹಾಕ್ತಾರೆ ಆಕ್ಚುಲಿ. ಬಟ್ ನನಗೆ ಅಲ್ಲಿ ಲಿಟ್ರಲಿ ನನಗೂ ಲಕ್ ಫೇವರ್ ಮಾಡ್ತು ಅಂತ ಅನ್ನಿಸ್ತು ಹನುಮಂತು ಟೀಮ್. ಧನರಾಜ್ ಅವ್ರು ಚೆನ್ನಾಗಿ ಆಟ ಆಡಿದ್ರು, ಚೆನ್ನಾಗಿ ಆಡಿದ್ರು. ಧನರಾಜ್ ಆಡಿದ್ರು, ತ್ರಿವಿಕ್ರಮ್ ಅವ್ರು ಕೂಡ ಚೆನ್ನಾಗಿ ಆಡಿದ್ರು. ಇವನ್ ಉಗ್ರಂ ಮಂಜು ಅವರು ಆಡಿದ್ರು. ಇಲ್ಲಿ ಗೌತಮಿ ಅವ್ರು ಒಂದ್ ಸ್ವಲ್ಪ ಲೇಟ್ ಮಾಡ್ಕೊಟ್ರು. ಆ ಕಡೆ ರಜತ್ ಅವರು ಅಷ್ಟೆಲ್ಲ ಹಾಕಿ ಪಾಸ್ ಮಾಡ್ಬಿಟ್ರು. ಇಷ್ಟು ಸಕ್ಕದಾಗಿ ಗೇಮ್ ಆಡ್ಕೊಂಡು ಬಂದವರು ಲಾಸ್ಟ್ ಅಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡ್ತಾ ಇದಾರೆ. ಅವ್ರ ಮಕ್ಕಗಳು ನಾನು ನೋಡ್ತಾ ಇದ್ದೆ. ಆಕ್ಚುಲಿ ಗೌತಮಿ ಅಂತೂ ತಗೊಳಕ್ಕೆ ರೆಡಿ ಇಲ್ಲ, ಸೊ ಅವ್ರನ್ನ ಆ ರೇಂಜಿಗೆ ಹಿಡ್ಕೊಂಡಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಆಬ್ವಿಯಸ್ಲಿ ಅವ್ರನ್ನ ಕ್ಯಾಪ್ಟನ್ ಅದೇ ಐಶ್ವರ್ಯ ಅವ್ರು ಮತ್ತೆ ಕ್ಯಾಪ್ಟನ್ಸಿ ಒಟ್ಟಿಗೆ ಇರ್ತಾರೆ. ಇವನ್ ಹನುಮಂತ ಕೂಡ ಇರ್ತಾರೆ, ರಜತ್ ಅವರು ಇರ್ತಾರೆ. ಸೊ ಹನುಮಂತ್ ಅವ್ರು ಸ್ವಲ್ಪ ಬಿಗ್ ಬಾಸ್ ಅವ್ರು ಶಾಕ್ ಕೊಡ್ತಾರೆ, ಏನೋ ಮಾಡ್ತಾರಲ್ಲಪ್ಪ ನನಗೆ ಅಂತಾರ. ಇಲ್ಲಿ ಇದೆಲ್ಲ ಆಗುತ್ತೆ. ಲೈಕ್ ನೆಕ್ಸ್ಟ್ ಚೈತ್ರ ಕುಂದಾಪುರ ಅವರು ಡ್ರಾಮಾ ಸ್ಟಾರ್ಟ್ ಮಾಡ್ಕೊಂತಾರೆ. ಲೈಕ್ ನನಗೆ ಏನಕ್ಕೂ ಆಟ ಆಡಕ್ಕೆ ಕೊಡೋದೇ ಇಲ್ಲ ಇವರು ಎಲ್ಲ. ನನಗೆ ಶಾಕ್ ಆಗಿದ್ದು ಅದನ್ನೇ ಅಲ್ವಾ, ಅವ್ರ ಗೇಮಲ್ಲಿ ಇವ್ರ ತನಕ ಬರ್ಲಿಲ್ವಲ್ಲ, ಎಲ್ಲಿಗೆ ಇವ್ರ ತನಕ ಫಸ್ಟ್ ರೌಂಡ್ ಅಲ್ಲಿ ಲೈಕ್ ಇವ್ರು ತ್ರಿವಿಕ್ರಮ್ ಅವರೇ ಗೌತಮಿ ಅವರು ಒದ್ದಾಡ್ತಿದ್ರಲ್ಲ. ನೆಕ್ಸ್ಟ್ ಅಲ್ಲಿ ಬಿಗ್ ಬಾಸ್ ಅವ್ರು ಚೇಂಜ್ ಮಾಡಿದಾಗ ಲೈಕ್ ಚೈತ್ರ ಕುಂದಾಪುರ ಇವರು ಗೌತಮಿ ಅವ್ರು ಆಡ್ತಾ ಇದ್ ನೋಡ್ಬಿಟ್ಟು ಭಯ ಪಡ್ಕೊಂಡು ಅಲ್ಲಿ ಹೇಳಿದ್ರಂತೆ, ಅಯ್ಯೋ ಇಷ್ಟೊಂದು ಕಷ್ಟ ಇದೆ ಅಂತ. ಅದಕ್ಕೆ ತ್ರಿವಿಕ್ರಮ್ ಅವ್ರು ಬಂದಿದ್ದಲ್ಲಿ. ಸೊ ಹಂಗಾಗಿ ಇವ್ರು ನನಗೆ ಆಟ ಆಡಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಚಾನ್ಸ್ ಸಿಕ್ತಲ್ಲ ಅವ್ರಿಗೆ. ಡ್ರಮ್ ಗೇಮ್ ಅಲ್ಲಿ ಏನ್ ಪ್ರೂವ್ ಮಾಡ್ಕೊಂಡ್ರು ಅವರು? ಏನು ಪ್ರೂವ್ ಮಾಡ್ಕೊಳ್ಳಿಲ್ಲ, ಇವ್ರಿಗೆ ಏನು ಕೊಡೋದಿಲ್ಲ. ಇನ್ನೆಷ್ಟು ಕೊಡ್ತಾರೆ ಗೇಮ್ ಇವ್ರದ್ದು. ಆಕ್ಚುಲಿ ಅವಾಗ ಡ್ರಮ್ ಗೇಮ್ ಅಲ್ಲಿ ಉಗ್ರಂ ಮಂಜು ತುಂಬಾ ಫಾಸ್ಟ್ ಇದ್ದು, ಇವ್ರು ತುಂಬಾ ಸ್ಲೋ ಇದ್ರು. ಫಾಸ್ಟ್ ಇದ್ರೆ ಇದ್ರಲ್ಲಿ ಇವರೇ ಗೆಲ್ತಿದ್ದು. ಹೌದು, ಅದೊಂದಿತ್ತು. ಸಿ ಪಾಯಿಂಟ್ ಗೈಸ್, ಇಲ್ಲೇ ಆಕ್ಚುಲಿ ನೋಡಿ ನಮಗೆ ಗೊತ್ತಾಗ್ತದೆ. ಫಸ್ಟ್ ಗೇಮ್ ಅಲ್ಲಿ ಇವ್ರು ಚಾನ್ಸ್ ಕೊಟ್ಟರು, ಚಾನ್ಸ್ ಕೊಟ್ಟಾಗ ಇವ್ರಿಗೆ ಪ್ರೂವ್ ಮಾಡ್ಕೊಳ್ಳಿಲ್ಲ. ಎರಡನೇ ಗೇಮ್ ಏನ್ ಇವ್ರಿಗೆ ಎಲ್ಲದಕ್ಕೂ ಪ್ರೂವ್ ಮಾಡ್ಕೊಳಕ್ಕೆ ಪ್ರತಿಯೊಂದು ಇರೋದೇ ಮೊದಲೇ ಫಿಸಿಕಲಿ ವೀಕ್ ಅವರು. ಸೊ ಅದರ ಪರ್ಫಾರ್ಮೆನ್ಸ್ ಎಲ್ಲ ಕೊಡಕ್ಕಲ್ಲ. ಅದು ಬೇರೆ ಅವರು ಥಿಂಕ್ ಮಾಡಿದ್ರು ತ್ರಿವಿಕ್ರಮ್ ಅವರು, ಏನು ಬೆಂಚ್ ಇಟ್ಕೊಳಕ್ಕಾಗಲ್ಲ, ವೆಯ್ಟ್ ಇದೆ. ಗೌತಮಿ ಅವ್ರ ಕೈಲಿ ಆಗ್ತಾ ಇಲ್ಲ. ಗೌತಮಿ ಅವರು ಒಂದ್ ಸ್ವಲ್ಪ ಹಿಂದೆ ಹಾಕೋದು ಆಕ್ಚುಲಿ ವೆಯ್ಟ್ ಇದೆಯಾ ಅದು ಅಂತ ಕೇಳಿದ್ರೆ, ಯಾಕಂದ್ರೆ ಅವ್ರ ಗೌತಮಿ ಕೈ ಆಲ್ರೆಡಿ ತುಂಬಾ ಪೇನ್ ಬಂದಿತ್ತು. ಅವ್ರು ತುಂಬಾ ಸತಿ ಹಿಡಿದು ಹಾಕ್ಬೇಕಾದ್ರೆ ಬ್ಯಾಲೆನ್ಸ್ ಮಾಡ್ಬೇಕಾಗಿರುತ್ತೆ. ಪ್ಲಸ್ ಆಮೇಲೆ ಅದು ಒಂದೇ 2 ನಿಮಿಷಕ್ಕೆ ಮುಗಿಯಲ್ಲ ಗೇಮ್. ಅದು ಪ್ಯೂರ್ ಸ್ಕಿಲ್ಸ್ ಆಕ್ಚುಲಿ. ಅದು ನಿಮ್ ಪೇಷನ್ಸ್ ಪ್ಲಸ್ ಸ್ಕಿಲ್ಸ್ ಎರಡು ಮಾಡಬೇಕಾಗುತ್ತೆ, ವೆಯ್ಟು ಇರುತ್ತೆ. ಸೊ ಎರಡೂ ಆಗಿರೋದ್ರಿಂದ ಓಕೆ, ವೆಲ್ ಡಿಸರ್ವ್ಡ್ ಅವ್ರು ಆಗಿದ್ರು. ಬಟ್ ಅವ್ರು ಏನ್ ಅನ್ಕೊಂಡ್ರು, ಗೆದ್ಬಿಟ್ರಿದ್ರೆ ಈಗ ಚೈತ್ರ ಕುಂದಾಪುರ ಹನುಮಂತನೇ ಕ್ಯಾಪ್ಟನ್, ಬೇರೆ ಯಾರು ಇಲ್ಲ ಅಲ್ಲಿ ಆಕ್ಚುಲಿ ಅಲ್ಲಿ.
ಸೊ ಅದೊಂದು ತಲೆಯಲ್ಲಿ ಇತ್ತು ಅವ್ರಿಗೆ, ಅದಕ್ಕೋಸ್ಕರ ಸುಮ್ಮನೆ ಆದ್ರು ಅವರು ಅಂತ ಈಗ ಹೆಂಗು ಕಳಪೆ ಕೊಟ್ಬಿಡ್ತಾರಲ್ಲ, ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಲಾಸ್ಟ್ ಒಂದು 4-5 ವೀಕ್ಗಳಿಂದ ಅವ್ರು ನೋಡ್ಕೊಂಡೇ ಬರ್ತಾ ಇದೀವಿ ಗೈಸ್ ನಾವು. ಫ್ರೈಡೇ ಸ್ಯಾಟರ್ಡೆ ಬಂತು ಅಂದ ತಕ್ಷಣ ಕಳಪೆ ಅಂದ ತಕ್ಷಣ ಆ ದಿನ ಹಿಂದಿನ ದಿವಸ ಏನಾರು ಒಂದು ಡ್ರಾಮಾ ಮಾಡ್ಬಿಡೋದು, ಇಲ್ಲ ತಲೆ ಸೆತ್ ಬಿದ್ದೋಗ್ಬಿಡೋದು, ಇಲ್ಲ ಏನಾರು ಒಂದು ಹತ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಇನ್ನು ಆಚೆ ಕಡೆ ಹೋಗ್ಬರೋದು, ಈ ತರ ಒಂದು ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಕ್ಲಿಯರ್ ಕಟ್ ಆಗಿ ಏನ್ ಗೊತ್ತಾಗ್ತದೆ ಅಂತಂದ್ರೆ ಸುರೇಶ್ ಅವ್ರ ಜೊತೆ ಏನ್ ಗುರು ಅವರು ಬಾಂಡಿಂಗು, ಏನ್ ಫುಲ್ ಕುತ್ಕೊಂಡು ಕಾಲೆಲ್ಲ ಬೆಟ್ಟೆಲ್ಲ ಓದ್ತಾರೆ, ನೀವು ನೋಡಿದ್ರೆ ಗೊತ್ತಾಗಿರೋ ಲಾಸ್ಟಲ್ಲಿ ಕುತ್ಕೊಂಡಿರ್ಬೇಕಾರೆ ಅವರು ಹನುಮಂತು ಧನರಾಜ್ ಎಲ್ಲ ಕುತ್ಕೊಂಡಿರ್ತಾರೆ, ಮೋಕ್ಷಿತ್ ಅವ್ರು ಕುತ್ಕೊಂಡಿರ್ತಾರೆ. ಅಂಡ್ ಇವನ್ ಧನರಾಜ್ ಅವರು ಕರೆದ್ಬಿಟ್ಟು ಈಗ ಅವರು ಕ್ಯಾಪ್ಟನ್ ಲೀಡ್ ಮಾಡ್ತಾ ಇದಾರೆ. ನಮ್ಮ ಇವ್ನ ಗೋಲ್ಡ್ ಸುರೇಶ್ ಅವ್ರನ್ನ ಏನೋ ಆಯ್ಕೆ ಮಾಡಿದ್ರೆ ಏನೋ ಕೇಸ್ ಏನೋ ಆಪರ್ಚುನಿಟಿ ಬಂತು ಅಂತ ಇವ್ರನ್ನ ಸೆಲೆಕ್ಟ್ ಮಾಡಿ ಅಂತ ಎಲ್ಲಾನು ಕೇಳ್ಕೊಂತ ಇರ್ತಾರೆ. ಆಕ್ಚುಲಿ ಇಲ್ಲಿ ಒಂದು ಮಾತು ಏನು ಮೇಬಿ ಅಂತಂದ್ರೆ ಇವರು ರಜತ್ ಅವ್ರು ಹೇಳಿರ್ತಾರೆ ಗೊತ್ತಾ, ನಾನು ಹೇಳಿದ್ದಕ್ಕೆ ಕಣ ನೀನ್ ಕ್ಯಾಪ್ಟನ್ ಆಗಿದ್ದು ಅಂತ ಒಂದು ಮಾತು ಬಂದಿರುತ್ತೆ. ಸೊ ಅದನ್ನ ಇವ್ರು ಇಲ್ಲಿ ಪ್ರೂವ್ ಮಾಡ್ತಾ ಇದಾರೆ, ನಾನು ಹೇಳಿದ್ದಕ್ಕೆ ಇವ್ರು ಕ್ಯಾಪ್ಟನ್ ಆಗಿದ್ದು ಅಂದ್ರೆ ಗೈಸ್. ಆಕ್ಚುಲಿ ಅವರು ರಜತ್ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ, ತುಂಬಾ ನಾನೇ ಅನ್ನೋದು ತಗೊಂತಾ ಇದಾರೆ. ಸೊ ಅದು ಕಮ್ಮಿ ಮಾಡ್ಕೊಂಡ್ರೆ ಆಕ್ಚುಲಿ ಒಳ್ಳೆ ಪ್ಲೇಯರ್ ಅವರು. ಈಗ ಹೆಂಗಾಗೈತೆ ಅಂದ್ರೆ ಟಕ್ಕರ್ಗಳು ಕೊಡೋದ್ರಲ್ಲಿ ಅವ್ರಿಗೆ ಬಿಟ್ರೆ ಬೇರೆ ಯಾರು ಇಲ್ಲ ಅನಿಸ್ತೈತೆ ಮನೇಲಿ. ಓಪನ್ ಅಪ್ ಅಲ್ಲ, ನೆನ್ನೆ ಯಾರೋ ವಾಕ್ ಮಾಡ್ತಾ ಹೇಳ್ತಾ ಇದ್ರು ಭವ್ಯ ಅವ್ರಿಗೆ, ಈ ಸತಿ ವೀಕೆಂಡ್ ಬರ್ಲಿ, ನಿಮ್ಗೆ ಯಾರ್ಯಾರು ಬೇಜಾರು ಮಾಡಿದಿರೋ ಇನ್ನೂ ಮನ್ಸಲ್ಲಿ ಇಟ್ಕೊಡಿ, ಇನ್ನೂ ಬೇಜಾರು ಮಾಡ್ತೀನಿ ನಾನು ನಿಮ್ಗೆ ಅಂತಾನೆ ಸುದೀಪ್ ಸರ್ ಸೇವ್ ಮಾಡಿದ ತಕ್ಷಣ ನಾನು ಹೇಳ್ತೀನಿ ಅಂತ ಅಂದ್ರು. ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ ಬರ್ತಾ ಇದೆ ಅಂತಂದ್ರೆ, ಕಾನ್ಫಿಡೆನ್ಸ್ ಇರ್ಲಿ, ಬೇಜಾರಿಲ್ಲ, ಬಟ್ ಅದು ಬೇರೆಯವ್ರಿಗೆ ಅವ್ರಿಗೆ ಅರಿಗೆನ್ಸ್ ಆಗಿ ಕಾಣಿಸ್ಬಾರ್ದು. ಅದು ತುಂಬಾ ಲೈಕ್ ಕನ್ವೀನಿಯನ್ಸ್ ಆಗಿ ಕಾಣಿಸ್ತಾ ಇದೆ. ಲೆಟ್ಸ್ ಸಿ ದಟ್, ನೋಡೋಣ ಹೋಗ್ತಾ ಈ ಮುಂದಿನ ವೀಕಲ್ಲಿ ಯಾವ ರೀತಿ ಏನಾಗುತ್ತೆ ಅಂತ. ಹಂಗಾಗಿ ಚೈತ್ರ ಕುಂದಾಪುರ ಅವರ ಡ್ರಾಮಾ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅವರು ನಿಜವಾಗ್ಲೂ ಪರ್ಫಾರ್ಮೆನ್ಸ್ ಗೇಮ್ ಮಾಡೋದಕ್ಕೆ ಕೊಡ್ಲಿಲ್ವಾಗ, ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನನಗೆ ಗೇಮ್ ಆಡೋಕೆ ಕೊಡ್ಲಿಲ್ಲ, ಜನ ನಂಗೆ ಹೆಂಗ್ ವೋಟ್ ಮಾಡ್ತಾರೆ, ಲಾಸ್ಟ್ ವೀಕ್ ಎಲಿಮಿನೇಷನ್ ತಂಗೆ ಹೋಗಿ ಬಂದೆ, ಗೇಮ್ ಮಾಡಿದ್ರೆ ಮಾತ್ರ ಜನ ವೋಟ್ ಹಾಕಲ್ಲ. ಇಲ್ಲಿ ಅವರು ಒಳ್ಳೆ ವ್ಯಕ್ತಿತ್ವ ಇತ್ತು ಅಂತಂದ್ರೆ ಜನ ವೋಟ್ ಹಾಕಿ ಕೊನೆ ತನಕ ಕರ್ಕೊಂಡ್ಬಂದು ಕುಂಡಿಸ್ತಾರೆ. ಇಲ್ಲಿ ಆಕ್ಚುಲಿ ಹೊರತು ಸಂತೋಷ ತಗೊಳ್ಳೇಬಹುದು, ನೀವು ನೋಡ್ಬೋದು ಅವ್ರದ್ದು ಎಕ್ಸಾಂಪಲ್. ಅವ್ರು ಏನು ಗೇಮ್ ಕ್ಯಾಪ್ಟನ್ಸಿ ಗೇಮ್ ಅವ್ರು ಆಡ್ತಾನೆ ಇರಲಿಲ್ಲ, ಟಾಪ್ 6 ಅಲ್ಲಿ ಅವರು ಇರಲಿಲ್ವಾ, ಅದನ್ನ ಅರ್ಥ ಮಾಡ್ಕೋಬೇಕು ಅವರು. ಇವ್ರ ಗೇಮು ಅವೆಲ್ಲ ಇಲ್ಲ, ಇವ್ರ ವ್ಯಕ್ತಿತ್ವ, ಇವ್ರು ಹೆಂಗ್ ನಡ್ಕೊಂತಾರೆ, ಹೆಂಗೆ ಇರ್ತಾರೋ ಅದ್ರ ಮೇಲೆ ಜನ ಓಟ್ ಹಾಕ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಎಕ್ಸಾಕ್ಟ್ಲಿ. ನೆನ್ನೆ ಎಪಿಸೋಡ್ ಇಲ್ಲಿಗೆ ನಿಂತಿದೆ. ಸೊ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೆನ್ನೆ ಎಪಿಸೋಡ್ ಬಗ್ಗೆ. ಆ್ಯಂಡ್ ನಮ್ಮ ರಿವ್ಯೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.